ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತ್ರಿವೇಣಿ ವ್ಲಾಗ್ಸ್. ಇವತ್ತು ನಾನು ನಿಮಗೆ ಹಾಸನದ ಹತ್ತಿರ ಇರ್ತಕ್ಕಂತಹ ಒಂದು ಪುಟ್ಟದಾದಂತಹ ಡ್ಯಾಮ್ ಅನ್ನ ತೋರಿಸೋದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಅದು ಯಾವುದು ಡ್ಯಾಮ್ ಅಂತ. ಫ್ರೆಂಡ್ಸ್, ಈ ಕಡೆ ನೋಡಿ ಚಾನಲ್ ಹರಿತಾ ಇದೆ. ಇದು ಹೇಮಾವತಿ ಅಣೆಕಟ್ಟಿನ ನೀರು. ಸೊ ಎಷ್ಟು ಫೋರ್ಸ್ಫುಲ್ ಇದೆ ನೋಡಿ ನೀರು. ಹೇಮಾವತಿ ಎಡದಂಡೆ ನಾಲೆ ಸ್ನೇಹಿತರೆ. ತುಮಕೂರು ಡಿಸ್ಟಿಕ್ಕಿಗೆ ಹೋಗ್ತಾ ಇದೆ ನಮ್ಮ ಹಾಸನ ಜಿಲ್ಲೆಯಿಂದ ನೀರು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈ ಕಡೆನೂ ಇದೆ, ಆ ಕಡೆ ಏನೋ ಪಾಪ ಬಸ್ಸವರೆಲ್ಲ ಊಟ ಮಾಡ್ತಿದ್ದಾರೆ. ಆ ಕಡೆ ಹೋಗಲ್ಲ ನಾನು. ತುಂಬಾ ಚೆನ್ನಾಗಿದೆ, ರೋಡ್ ಸೈಡೇ ಇದೆ. ಸಾಧ್ಯವಾದಷ್ಟು ಏನೆಲ್ಲ ಚೆನ್ನಾಗಿ ನೋಡಲಿಕ್ಕೆ ಸಿಗುತ್ತೆ ಅದನ್ನೆಲ್ಲ ತೋರಿಸುವಂಥ ಪ್ರಯತ್ನ. ಹಾಸನದಿಂದ ಹೊಳೆನರಸೀಪುರಕ್ಕೆ ಹೋಗೋ ಮೈಸೂರು ಆ ರೂಟಲ್ಲಿ ಬರುವಂಥ ಮಧ್ಯದಲ್ಲಿ ಬರುತ್ತೆ. ಇದು ಕಾಮಸಮುದ್ರ ಅಂತ ಊರ ಹೆಸರು. ಹೆದ್ದಾರಿಯಲ್ಲಿ ಬರುವಂಥ ಒಂದು ಊರು ಕಾಮಸಮುದ್ರ ಅಂತ. ಅಲ್ಲಿ ಈ ಒಂದು ದೊಡ್ಡ ಹೊಳೆ ಚಾನಲ್ ಸಿಗುತ್ತೆ. ಈ ಚಾನಲ್ಲು ಹೇಮಾವತಿಯ ಎಡದಂಡೆ ನಾಲೆಯಿಂದ ಬರ್ತಾ ಇರುವಂತ ನೀರು. ನಾವು ಹೋಗುತ್ತಿರುವಂತಹ ಪ್ಲೇಸ್ ನ ಹೆಸರು ಬಂದ್ಬಿಟ್ಟು ಶ್ರೀರಾಮ ದೇವರ ಕಟ್ಟೆ ಅಂತ. ಇದು ಹಾಸನದಿಂದ ಸುಮಾರು 24 ಕಿಲೋಮೀಟರ್ ದೂರಗಳ ಅಂತರದಲ್ಲಿ ಇದೆ. ಯಾವ ಊರಿನ ಬಳಿ ಬರುತ್ತೆ ಅಂತ ಅಂದ್ರೆ ಕಟ್ಟೆ ಬೆಳಗುಳಿ ಅನ್ನೋ ಒಂದು ವಿಲೇಜ್ ಸಮೀಪದಲ್ಲಿ ಬರುತ್ತೆ. ಇವಾಗ ಹೋಗ್ತಾ ಇದೀವಿ. ಹಾಸನಿಂದ ಶ್ರೀರಾಮ ದೇವ ನಾಲೆ ಅಂತ ಏನ್ ಹೇಳ್ತಿದೀವಿ, ಹೇಮಾವತಿ ನದಿ ಅಡ್ಡಲಾಗಿ ಒಂದು ಬ್ಯಾರೇಜ್ ಅನ್ನು ಕಟ್ಟಿದ್ದಾರೆ. ಒಂದು ಮನೋಜ್ಞವಾದಂತಹ ಒಂದು ಪ್ರದೇಶ. 25 ಕಿಲೋಮೀಟರ್ ಆಗುತ್ತೆ. ನಾವು ರೈಲ್ವೆ ಬ್ರಿಡ್ಜ್ ಅನ್ನು ದಾಟಿ ಹೋಗ್ಬೇಕು. ಫ್ರೆಂಡ್ಸ್, ಗಾಡಿನೆಲ್ಲ ಇಲ್ಲೇ ಪಾರ್ಕ್ ಮಾಡಬೇಕು. ಹೇಮಾವತಿ ಬಲದಂಡೆ ನಾಲಾ ವಿಭಾಗ, ಹೊಳೆನರಸೀಪುರ ಕಾವೇರಿ ನೀರಾವರಿ ನಿಗಮ ನಿಯಮಿತ. ಫ್ರೆಂಡ್ಸ್, ಬಂದಿದ್ದೀವಿ ಶ್ರೀರಾಮ್ ದೇವ್ರ ಕಟ್ಟೆಯನ್ನು ನೋಡೋದಕ್ಕೆ ಅಂದ್ಬಿಟ್ಟು. ಸ್ವಲ್ಪ ನೋಡೋಣ ಚಾನಲ್ ಎಲ್ಲ ಯಾವ ರೀತಿ ಹರಿಯುತ್ತೆ ಇಲ್ಲಿ ಅನ್ನೋದನ್ನ. ಹೇಮಾವತಿ ನದಿಗೆ ಕಟ್ಟಿರೋದು. ಹಾಸನ ಜಿಲ್ಲೆಯ ಜೀವನದಿ ಅಂತಲೇ ಹೇಳ್ಬೋದು ಹೇಮಾವತಿ ನದಿ. ಹೇಗೆ ಮೈಸೂರಿನಲ್ಲಿ ಕಾವೇರಿ ವಿಶೇಷನೋ ಹಾಗೆ ಹಾಸನ ಜಿಲ್ಲೆ ಹಾಸನಿಗರಿಗೆ ಹೇಮಾವತಿ ವಿಶೇಷ. ಸೊ ನೋಡೋಣ ಬನ್ನಿ. ಕುರಿಮರಿಗಳು, ಒಂದು ಎಮ್ಮೆ ಮೇಯ್ತಾ ಇದೆ. ಇಲ್ಲೆಲ್ಲ ಏನೇನೋ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಆ ಕಡೆನೂ ಬಿಲ್ಡಿಂಗ್ ಕೆಲಸ ನಡೀತಾ ಇದೆ. ಫ್ರೆಂಡ್ಸ್, ಇವಾಗ ಬ್ಯಾರೇಜ್ ಹತ್ರ ಬಂದಿದ್ದೀನಿ ನಾನು. ಯಾವ ರೀತಿ ಇದೆ ಅಂದ್ಬಿಟ್ಟು ನಾನು ನಿಮಗೆ ಇವಾಗ ನೀಟಾಗಿ ತೋರಿಸ್ತೀನಿ. ನಾವು ಕಾಮಸಮುದ್ರದಂತ ನೋಡಿದ್ದು ಎಡದಂಡೆ ನಾಲೆ. ಅದು ಇದು ನದಿ, ಇದು ಹೊಳೆ, ಹೇಮಾವತಿ ಹೊಳೆ ನದಿ. ಇಲ್ಲಿ ಬಲದಂಡೆ ಅಂತ ಬೋರ್ಡ್ ಇದೆ ಹೊರಗಡೆ, ಅಲ್ಲಿ ಅದು ಓಕೆ. ಹೇಮಾವತಿ ಹೊಳೆ ಇದು ಈ ಕಡೆಯಿಂದ ಬರ್ತಾ ಇದೆ. ಇದು ನದಿ ಈ ಕಡೆಯಿಂದ ಹಿಂಗ್ ಬರ್ತಾ ಇದೆ. ಇದು ನದಿ, ಇದು ಹೊಳೆ. ಗೊರೂರಿಂದ ನೀರು ಬರ್ತಾ ಇದೆ. ಇದು ಗೊರೂರಿಂದ ಬಂದಂತ ನೀರ್ನ ಇಲ್ಲಿ ಒಂದ್ ಕಡೆ ಬ್ಯಾರೇಜ್ ತರ ಮಾಡಿ ಹೇಮಾವತಿ ಅಣೆಕಟ್ಟಿಗೆ ಇನ್ನೊಂದು ಬ್ಯಾರೇಜ್ ತರ ಮಾಡಿದ್ದಾರೆ. ಅಂದ್ರೆ ನೀವು ವಾಟರ್ ನ ಸ್ಟೋರೇಜ್ ಮಾಡುವಂತ ಪರ್ಪಸ್ಗೋಸ್ಕರ. ಶ್ರೀರಾಮ್ ದೇವ್ರ ಕಟ್ಟೆ, ಶ್ರೀರಾಮ್ ದೇವ್ರ ನಾಲೆ ಅಂತ ಕೂಡ ಹೇಳ್ತಾರೆ. ಇದು ಇವಾಗ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಈಗ 4 ವರ್ಷದಿಂದ ಈಗ ನಡೀತಾ ಇದೆ. ಅದಕ್ಕಿಂತ ಹಿಂದೆ ಈ ಹೊಳೆನರಸೀಪುರದ ಒಂದು ಪ್ರಸಿದ್ಧ ಒಂದು ಪ್ರವಾಸಿ ತಾಣ ಆಗಿತ್ತು. ಅದ್ಭುತವಾಗಿದೆ. ಈಗೇನು ನೋಡ್ತಾ ಇದ್ರಿ ಮಧ್ಯೆ ಈ ಕಟ್ಟೆ ಇದೆಯಲ್ಲ, ಇದು ಹಳೆ ಕಟ್ಟೆ. ಇದು ಇಲ್ಲಿರೋದು. ಇಲ್ಲಿ ನೀರು ಇದ್ರ ಮೇಲೆ ಬಂದು ನೀರು ಇಲ್ಲಿಂದ ಜಾಸ್ತಿ ಆದಂಥ ನೀರು ಫಿಲ್ ಆಗ್ತಿತ್ತು. ಅಲ್ಲಿಂದ ಹೊರಗಡೆ ಹೋಗ್ತಿತ್ತು ನೀರು. ಅದನ್ನೇ ಏನು ಮಾಡಿದ್ದಾರೆ, ಮಿನಿಯೇಚರಲ್ಲಿ ಮಾಡಿ ಆ ಒಂದು ಮಿನಿಯೇಚರ್ ಡ್ಯಾಮ್ನ ಮಾಡಿದ್ದಾರೆ. ಮುಂದೆ ಆ ಕಡೆ ಫ್ರಂಟ್ ಭಾಗದಿಂದ ನೋಡಿದ್ರೆ ನಿಮಗೆ ಕ್ರಸ್ಟ್ ಗೇಟ್ಗಳು ಓಪನ್ ಆದಾಗ ಯಾವ ಥರ ನೀರು ಬರುತ್ತೆ ಅನ್ನೋದನ್ನ ಕೂಡ ನೋಡ್ಬೋದು. ಅದ್ಭುತವಾಗಿರುವಂಥ ಪ್ರದೇಶ. ಮತ್ತು ಈ ಕಡೆ ಏನು ಮಾಡ್ತಿದ್ದಾರಪ್ಪ ಅಂತಂದರೆ, ಇಲ್ಲಿ ಕಾರಂಜಿ ಮಾಡಬೇಕು ಅಂತ ಅಂದ್ಕೊಂಡು ಮತ್ತು ಪಾರ್ಕ್ಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇದು ಇನ್ನೊಂದು 2-3 ವರ್ಷದಲ್ಲಿ ಅದ್ಭುತವಾದಂಥ ಒಂದು ಪ್ರವಾಸಿ ತಾಣ ನಮ್ಮ ಕರ್ನಾಟಕದಲ್ಲಿ ನಾವು ನೋಡೋಕ್ಕಾಗ್ಬೋದು. ತುಂಬ ಸುಂದರವಾಗಿದೆ ಫ್ರೆಂಡ್ಸ್ ಪ್ರದೇಶ ನೋಡೋದಕ್ಕೆ. ನಾನು ಫಸ್ಟ್ ಟೈಮ್ ಬಂದಿರೋದು, ಇದಕ್ಕಿಂತ ಮುಂಚೆ ನೋಡಿರಲಿಲ್ಲ. ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಫ್ರೆಂಡ್ಸ್ ನೋಡ್ಬೋದು, ಝೂಮ್ ಇನ್ ಮಾಡ್ತಾ ಇದ್ದೀನಿ. ನೀರೆಲ್ಲ ಸ್ವಲ್ಪ ಈ ಕಡೆ ಏನು ಶೇಖರಣೆ ಆಗಿದೆಯಲ್ಲ ಕಟ್ಟೆ ಥರ, ಅಲ್ಲಿಂದ ಈ ಭಾಗಕ್ಕೆ ಇಲ್ಲಿ ನೀರು ಬರ್ತಾ ಇದೆ ನೋಡಿ. ಫುಲ್ ಉದ್ದಕ್ಕೂ ಮಧ್ಯೆ ಸ್ವಲ್ಪ ಓಪನ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಸೊ ನೀರು ಬರ್ತಾ ಇದೆ. ಫ್ರೆಂಡ್ಸ್ ನೋಡಿ, ಕಾಮಗಾರಿ ಎಲ್ಲ ನಡೀತಾ ಇದೆ ನೋಡಿ. ಅಲ್ಲೂ ಸಹ ಕೆಲಸಗಾರರೆಲ್ಲ ವರ್ಕ್ ಮಾಡ್ತಿದ್ದಾರೆ. ಇವತ್ತು ಸಂಡೇ ಆದರೂ ಸಹ ಪಾಪ ಕೆಲಸ ಮಾಡ್ತಿದ್ದಾರೆ ಅವರು. ಸ್ಯಾಂಡ್ ಅದು ನೋಡ್ತಾ ಇರೋದು. ಭಾರಿ ಮೆಷಿನ್ಗಳನ್ನು ಇಲ್ಲಿ ನಿಲ್ಲಿಸಿದ್ದಾರೆ ಕೆಲಸಕ್ಕೋಸ್ಕರ. ಅಪಾಯ ಪ್ರವೇಶವಿಲ್ಲ ಅಂತ ಹಾಕಿದ್ದಾರೆ. ಯಾಕಂದರೆ ಇನ್ನೂ ಕನ್ಸ್ಟ್ರಕ್ಷನ್ಸ್ ಇದೆಯಲ್ಲ, ಹಾಗಾಗಿ ನಾವೊಂದು ಸ್ವಲ್ಪ ಹುಷಾರಾಗಿ ನಿಮಗೆ ತೋರಿಸುವಂತಹ ಪ್ರಯತ್ನ ಮಾಡ್ತೀನಿ ಅಷ್ಟೇ. ಈ ರೀತಿ ಕನ್ಸ್ಟ್ರಕ್ಷನ್ ಆಗ್ತಿದೆ. ಮೇ ಬಿ ಇದೆಲ್ಲ ಕನ್ಸ್ಟ್ರಕ್ಷನ್ ಆದಮೇಲೆ ಇಲ್ಲೆಲ್ಲ ಬರಲಿಕ್ಕೆ ನಮ್ಗೆ ಅವಕಾಶ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಮೇ ಬಿ ಸಿಕ್ಕಿದ್ರೂ ಸಿಗ್ಬೋದು, ಸಿಗದೇನೂ ಇರ್ಬೋದು. ಬಟ್ ಇವಾಗ ಅವಕಾಶ ಸಿಕ್ಕಿದೆ. ಸೊ ತೋರಿಸ್ತಾ ಇದ್ದೀನಿ.
ನೋಡಿ ಈ ಭಾಗದಲ್ಲೆಲ್ಲ ಯಾವ ರೀತಿ ಇದೆ ನೋಡೋಕ್ಕೆ ಆ್ಯಕ್ಚುಲಿ ಭಯ ಆಗ್ತಿದೆ ನೋಡೋದಕ್ಕೆ. ನೋಡಿ ಈ ರೀತಿ ಕಾಣುತ್ತೆ, ಈ ಭಾಗದಿಂದ ನೋಡಲಿಕ್ಕೆ ಈ ರೀತಿ ಕಾಣ್ತಾ ಇದೆ. ತುಂಬ ಡೀಪ್ ಇದೆ, ಆದರೂ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಥರ ವಿಡಿಯೋ ಶೂಟ್ ಮಾಡುವಾಗೆಲ್ಲ ಬೇಸಿಕಲಿ ಭಯ ಇದ್ದೇ ಇರುತ್ತೆ ನನಗೂ. ನೀರು ನೋಡಿದ್ರೆ ಸ್ವಲ್ಪ ಭಯ ಇದೆ ನನಗೂ. ಬಟ್ ವಿಡಿಯೋ ದೃಷ್ಟಿಯಿಂದ ತೋರಿಸ್ತಾ ಇದ್ದೀನಿ, ನಿಮಗೆಲ್ಲ ನೀಟಾಗಿ ತೋರಿಸ್ಬೇಕು ಅನ್ನೋ ಉದ್ದೇಶ ಅಷ್ಟೇ, ಬೇರೆ ಇನ್ನೇನಿಲ್ಲ. ಈ ವರ್ಷ ಹಾಸನ ಜಿಲ್ಲೆಯಲ್ಲಿಯೂ ಅಷ್ಟೇ ಸಾಕಷ್ಟು ಮಳೆ ಆಗಿರೋದ್ರಿಂದ ಹೇಮಾವತಿ ಚೆನ್ನಾಗಿ ತುಂಬಿದ್ದಾಳೆ. ಸೊ ತುಂಬಿರೋದ್ರಿಂದ ಈ ರೀತಿ ನೀರು ಬರ್ತಾ ಇದೆ. ಶ್ರೀರಾಮ ದೇವರ ಕಟ್ಟೆ ಇದು ಕ್ರಸ್ಟ್ ಗೇಟ್ ಫ್ರೆಂಡ್ಸ್. ಒಳಗಡೆ ಹೆಂಗಿರುತ್ತೆ ಅನ್ನೋದನ್ನ ನೀವು ಇಲ್ಲಿ ನೋಡ್ಬೋದು. ಸಾಕಷ್ಟು ಡ್ಯಾಮ್ಗಳಲ್ಲಿ ನಿಮಗೆ ನೋಡೋದಕ್ಕೆ ಸಿಗಲ್ಲ. ಎಷ್ಟು ದೊಡ್ಡದಾಗಿದೆ, ತುಂಬ ಹೆವಿ ಕಬ್ಬಿಣವನ್ನ ಯೂಸ್ ಮಾಡಿ ನೀರೆಲ್ಲ ಲೀಕೇಜ್ ಆಗದೇ ಇರೋ ರೀತಿಯಲ್ಲಿ ಇದನ್ನ ಮಾಡಿರ್ತಾರೆ. ಈ ಭಾಗದಲ್ಲಿ ನೀವು ನೀಟಾಗಿ ನೋಡ್ಬೋದು. ಇಲ್ಲಿ ನೋಡಿ, ಈ ಕಡೆ ಭಾಗದಲ್ಲಿ ನೋಡಿ ಅರ್ಧ ಭಾಗಕ್ಕೆ ಓಪನ್ ಮಾಡಿ ಈ ರೀತಿ ಬಿಟ್ಟಿದ್ದಾರೆ. ನೀರಿನ ಮಟ್ಟ ಸ್ವಲ್ಪ ಇನ್ನೂ ಅಲ್ಲಿವರೆಗೂ ಇರೋದ್ರಿಂದ ಅದು ಇಲ್ಲಿವರೆಗೂ ಇನ್ನೂ ಬಂದಿಲ್ಲ. ಈ ರೀತಿ ಇದೆ. ಈ ಕಡೆ ನೋಡೋದಕ್ಕೆ ಈ ರೀತಿ ಕಾಣ್ತಾ ಇದೆ ನೋಡಿ. ಅಲ್ಲೂ ಎಲ್ಲ ಸ್ವಲ್ಪ ನಾಲೆ ನೀರು ಎಲ್ಲ ಆ ಕಡೆ ಇಲ್ಲಿ ಬಂದಿದ್ದು ಅಲ್ಲೆಲ್ಲ ಹೋಗ್ತಾ ಇದೆ, ಆ ಕಡೆಯಿಂದ ಬರ್ತಾ ಇದೆ. ಬಟ್ ಇಲ್ಲಿಂದ ಯಾವುದೇ ನೀರು ರನ್ ಆಗ್ತಾ ಇಲ್ಲ. ಅಂಕಲ್, ಯಾರು ಈ ಕಟ್ಟೆಯನ್ನ ಮುಂಚೆ ಕಟ್ಸಿದ್ದು? ಇದು ಕಟ್ಟಳ್ಳಿಯರು 1970ರಲ್ಲಿ ಕಟ್ಸಿದ್ರು. ಈಗ ಹಳ್ಳಿಯ ಗ್ರಾಮಸ್ಥರೇ ಕಟ್ಸಿದ್ರು. ಅಂದ್ರೆ ಇದೇನು ರಾಜರ ಕಾಲದಲ್ಲಿ ಆಗಿರೋದಲ್ಲ? ಅಲ್ಲ, ಓಕೆ, 1970ರಲ್ಲಿ ಆಗಿರೋದಲ್ವಾ. ನಿಮ್ಮ ಹೆಸರು ಅಂಕಲ್? ನಮ್ಮ ಹೆಸರು ಮಂಜೇಗೌಡ ಅಂತ. ಇನ್ನೇನಾದ್ರೂ ವಿಶೇಷತೆ ಇದೆಯಾ ಇದ್ರ ಬಗ್ಗೆ ಹೇಳೋದಕ್ಕೆ? ಇದ್ರ ಬಗ್ಗೆ ನಿಮ್ಮ ಮಾಹಿತಿ ಇನ್ನೂ ಹೆಚ್ಚಿಗೆ ಗೊತ್ತಿಲ್ಲ ಹೇಳಕ್ಕೆ. ಇಷ್ಟು ವಿಷಯ ಗೊತ್ತು. ಎಷ್ಟು ವಿಷಯ ಗೊತ್ತು. ಎಷ್ಟು ವರ್ಷ ಆಯ್ತು ಇಲ್ಲಿ ಕೆಲಸ ಶುರುವಾಗಿ? 3 ವರ್ಷ ಆಯ್ತು. 3 ವರ್ಷ ಆಯ್ತು. 3 ವರ್ಷ. ಇನ್ನೂ 1 ವರ್ಷ. ಕೊರೋನಾ ಅಂತ ಬರ್ತಲ್ಲ, ಅದಕ್ಕೆ ಕೊರೋನಾದಲ್ಲಿ ಒಂದು 6 ತಿಂಗಳು ನಿಲ್ಲಿಸಿದ್ರು. ಓಕೆ ಓಕೆ, ಇನ್ನು ಬೇಗ ಮುಗಿಯೋದು. ಓಕೆ. ಇದು ಏನಾದ್ರು ಇಲ್ಲಿವರೆಗೂ ನೀರಿನ ಮಟ್ಟ ಜಾಸ್ತಿ ಆಗಿ ಮಳೆ ಬಂದು ಜಾಸ್ತಿ ಆಯ್ತು ಅಂತಂದ್ರೆ ಇಲ್ಲಿಂದ ಓಪನ್ ಮಾಡಿಬಿಡ್ತಾರ? ಓಪನ್ ಮಾಡ್ಬಿಡ್ತಾರೆ. 18 ಅಂತೆ ಎನ್ಸಿದಾರ ಆಂಟಿ? ನಾವಾದ್ರೂ ಒಳಕೆಲ್ಲ ಕೆಲಸ ಮಾಡಿ. ಹೌದಾ, ನಿಮ್ಗೆ ಖುಷಿನಾ ಇಲ್ಲಿ ಕೆಲಸ ಮಾಡೋದಕ್ಕೆ? ಖುಷಿ ಅಲ್ವಾ? ಏನೋ ಒಂದು ನಿಮ್ಮ ಮುಂದೆ ಎಷ್ಟು ಜನ ಬಂದು ನೋಡ್ಕೊಂಡು ಹೋಗ್ತಾರ, ಬಟ್ ನೀವೆಲ್ಲ ಇಲ್ಲಿ ಕೆಲಸ ಮಾಡಿರೋದು ಏನೋ ಒಂಥರ ಖುಷಿ ಇರುತ್ತೆ ಅನ್ಸುತ್ತೆ. ಅದು ಕಬ್ನ ಅಂಕಲ್ ತುಂಬಾ ಹೆವಿ ಇರುತ್ತಾ ಹೆಂಗೆ? ಕ್ರಸ್ಟ್ ಗೇಟ್ ಇನ್ ಬಾಗ್ಲು ಅದು ಹೆವಿ ಗೇಜ್, ಹೆವಿ ಗೇಜ್ ಫುಲ್. ಆ ಕ್ರೈನ್ ಅನ್ನ ಉಪಯೋಗಿಸ್ಕೊಂಡು ಇಟ್ಟಿರೋದ ಫುಲ್? ಎಷ್ಟು 18ಕ್ಕೂ ಕೂಡ್ಸಾಗಿದೆಯಾ? ಹಂಗೆ ಇಟ್ಟಿರೋದು. ಥ್ಯಾಂಕ್ ಯು ಅಂಕಲ್. ಅಲ್ಲಿ ಯಾರೋ ಮಧ್ಯ ಭಾಗದಲ್ಲಿ ಒಬ್ರು ಇಳಿದು ಬಿಟ್ಟು ನಡ್ಕೊಂಡು ಹೋಗ್ತಾ ಇದಾರೆ. ಇಲ್ಲಿ ನೋಡಿ, ಅಲ್ಲಿ ಯಾರೋ ಒಂದಿಬ್ರು ಝೂಮ್ ಆಗ್ತೀನಿ, ಹೊಳೆ ದಂಡೆಯಲ್ಲಿ ಕುಳಿತು ಮೀನ್ನ ಏನೋ ಹಿಡಿತಾ ಇದಾರೆ. ಇಬ್ರು ಹುಡುಗರಿದ್ದಾರೆ, ಅಲ್ಲಿ ಏನೋ ಮಾಡ್ತಾ ಇದ್ದಾರೆ. ನೀರೆಲ್ಲ ನೋಡಿ ಈ ರೀತಿ ಹರ್ಕೊಂಡು ಹೋಗ್ತಾ ಇದೆ. ಭತ್ತದ ಗದ್ದೆಗಳು, ತುಂಬಾ ಪ್ರಶಾಂತವಾಗಿದೆ ವಾತಾವರಣ. ನೋಡಿ, ಫಿಸಿಕಲ್ ವರ್ಕ್ ಅನ್ನೋದು ಎಷ್ಟು ಕಷ್ಟ ಇರುತ್ತೆ ಫ್ರೆಂಡ್ಸ್. ತುಂಬಾನೇ ಚೆನ್ನಾಗಿದೆ ಪ್ಲೇಸ್ ಅಂತೂ. ಹಾಸನದ ಸಮೀಪ ಇದ್ರೆ ಇದು ಕಂಪ್ಲೀಟ್ ಆದ್ಮೇಲೆ ಬಂದು ನೋಡಿ. ಇವಾಗ ಬರೋದಕ್ಕಿಂತ ಇವಾಗೆಲ್ಲ ಸ್ವಲ್ಪ ಡೇಂಜರ್ ಇದೆ. ಮಕ್ಕಳನ್ನೆಲ್ಲ ಕರ್ಕೊಂಬರೋದೆಲ್ಲ ಅಷ್ಟೊಂದು ಸೇಫ್ ಇರಲ್ಲ. ಸೊ ಹಾಗಾಗಿ ಇನ್ನೊಂದು ವರ್ಷದ ಒಳಗೆ ಒಂದು 7-8-9 ತಿಂಗಳು ಆದಮೇಲೆ ಇದು ಕಂಪ್ಲೀಟ್ ಆಗುತ್ತೆ. ಸೊ ಆವಾಗ ಬಂದು ಈ ಡ್ಯಾಮನ್ನು ನೋಡಿ ಖುಷಿ ಪಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಸ್ವಲ್ಪ ನೀರೆಲ್ಲ ಫ್ಲೋ ಆಗ್ತಾ ಇರುತ್ತಲ್ಲ, ಕ್ರಸ್ಟ್ ಗೇಟಿಂದ ಬಾಗಿಲ ಆಚೆಯ ದೃಶ್ಯದ ಹತ್ತಿರ ಸ್ವಲ್ಪ ಹೋಗಿ ನೋಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಸ್ವಲ್ಪ ಸಂಪೂರ್ಣವಾಗಿ ತೋರಿಸುವಂತಹ ಒಂದು ಪ್ರಯತ್ನ. ಶ್ರೀರಾಮ ದೇವರ ಕಟ್ಟೆ ಹಾಸನ ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದು. ಇವಾಗ ನಿಮಗೆ ಸಂಪೂರ್ಣವಾಗಿ ನೀರೆಲ್ಲ ಫ್ಲೋ ಆಗುತ್ತಲ್ಲ ಹೊರಗಡೆಯಿಂದ, ಕ್ರಸ್ಟ್ ಗೇಟ್ಗಳನ್ನು ಬಾಗಿಲು ತೆಗೆದಾಗ ಕಾಣತಕ್ಕಂತಹ ದೃಶ್ಯವನ್ನ ತುಂಬಾ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನಾನೀಗ ನಿಮಗೆ. ನೋಡಿ, ಇಲ್ಲೆಲ್ಲ ನಾಲೆ ನೀರೆಲ್ಲ ತುಂಬ ಫಾಸ್ಟಾಗಿ ಫ್ಲೋ ಆಗ್ತಾ ಇದೆ. ಈ ಸೈಡಿಂದ ಹೋಗ್ತಾ ಇದೆ. ಯಾಕಂತಂದರೆ ಇಲ್ಲಿ ಇನ್ನೂ ಕೆಲಸ ನಡೀತಾ ಇರೋದ್ರಿಂದ ಸ್ವಲ್ಪ ನೀರನ್ನೆಲ್ಲ ಸ್ವಲ್ಪ ಬೇರೆ ಕಡೆ ಎಲ್ಲ ಡೈವರ್ಷನ್ ಕೊಟ್ಟಿದ್ದಾರೆ ಅನಿಸುತ್ತೆ. ಇದೆಲ್ಲ ಏನು ಕನ್ಸ್ಟ್ರಕ್ಷನ್ ಎಲ್ಲ ಆಗ್ತಾ ಇದೆ ನೋಡಿ, ಈ ಏರಿಯಾ ಎಲ್ಲ ಕಂಪ್ಲೀಟ್ ಆದ ಮೇಲೆ ಪ್ರೇಕ್ಷಕರಿಗೆ ನಿಂತುಕೊಂಡು ಆ ಕಡೆ ಹಿಂಭಾಗದಲ್ಲಿ, ಇದರ ಹಿಂಭಾಗದಲ್ಲಿ ಒಂದು ಪಾರ್ಕ್ ಕೂಡ ಬರುತ್ತೆ, ಉದ್ಯಾನವನ ಅದು. ಮತ್ತು ಇದೆಲ್ಲ ಪ್ರೇಕ್ಷಕರಿಗೆ ನಿಂತು ನೋಡಲಿಕ್ಕೆ, ಡ್ಯಾಮನ್ನು ನಿಂತು ನೋಡಲಿಕ್ಕೆ ಒಂದು ಅವಕಾಶ ಈ ಭಾಗದಲ್ಲಿ ಸಿಗಬಹುದಾದಂಥ ಚಾನ್ಸಸ್ ಇದೆ ಅಂತ ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ತು. ನೋಡಿ, ನೀರೆಲ್ಲ ತುಂಬ ಫೋರ್ಸಾಗಿ ಹೋಗ್ತಾ ಇದೆ, ನೋಡೋದಕ್ಕೆ ಒಂದು ಚೆಂದ. ಇದೆಲ್ಲ ಡ್ಯಾಮ್ ಎಲ್ಲ ಕನ್ಸ್ಟ್ರಕ್ಷನ್ ಎಲ್ಲ ಆಗಿಲ್ಲ, ಫಿಲ್ ಆದಮೇಲೆ ಮೇ ಬಿ ಜಾಗಕ್ಕೆ ನಾವು ಬರಲಿಕ್ಕೆ ಸಾಧ್ಯ ಆಗ್ತದೋ ಇಲ್ವೋ ಗೊತ್ತಿಲ್ಲ. ಬಟ್ ಈಗಂತೂ ಸಾಧ್ಯ ಆಗಿದೆ. ಹಾಗಾಗಿ ನಿಮಗೆ ನೀಟಾಗಿ ತೋರಿಸ್ತಾ ಇದ್ದೀನಿ. ಟೋಟಲಾಗಿ 18 ಕ್ರಸ್ಟ್ ಗೇಟ್ಗಳಿದೆ ಅಂತ ಹೇಳಿದ್ರ ಮೇಲೆ. ಸೊ ಇವಾಗ ನಾನು ಲೆಕ್ಕ ಹಾಕಿ ಕನ್ಫರ್ಮ್ ಮಾಡ್ಕೊತೀನಿ. 18 ಕ್ರಸ್ಟ್ ಗೇಟ್ಗಳಿರತಕ್ಕಂತಹ ಒಂದು
ಪುಟ್ಟದಾದಂತಹ ಡ್ಯಾಮ್ ಅಂತಲೇ ಹೇಳ್ಬೋದು. ಡ್ಯಾಮ್ ಹೈಟು ಎಲ್ಲ ಎಷ್ಟಿದೆ ಏನು ಅಂದ್ಬಿಟ್ಟು ಅಲ್ಲಿ ಮಾಹಿತಿ ಬೋರ್ಡ್ ಏನು ಹಾಕಿಲ್ಲದೆ ಇರೋದ್ರಿಂದ ಅಷ್ಟು ನೀಟಾಗಿ ಗೊತ್ತಾಗಲಿಲ್ಲ. ನಾನು ಸರ್ಚ್ ಮಾಡಿ ನೋಡ್ತೀನಿ. ಸೊ ಏನಾದ್ರು ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಅಡಿಷ್ನಲ್ ನಿಮಗೆ ವಾಯ್ಸ್ ಓವರ್ ಥ್ರೂ ಹೇಳ್ತೀನಿ ನಿಮಗೆ. ತುಂಬಾ ಚೆನ್ನಾಗಿದೆ. ನಮ್ಮ ಹಾಸನ ಜಿಲ್ಲೆಯಲ್ಲಿ ಈ ಥರದ್ದು ಒಂದು ಮಾಡಿದ್ದಾರೆ ಅಂದರೆ ನಮಗೂ ಏನೋ ಒಂಥರ ಖುಷಿ. ಇದರ ಕೆಲಸದ ಹಿಂದೆ ಹಾಸನ ಜಿಲ್ಲೆಯ ಮಾಜಿ ಪ್ರಧಾನಿಗಳಾದಂತಹ ದೇವೇಗೌಡರು ಇರ್ಬೋದು, ಹಾಗೆ ಅವರ ಮಗ ರೇವಣ್ಣನವರು ಇರ್ಬೋದು, ಹಾಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂತಹ ಕಾಲದಲ್ಲಿಯೂ ಸಹ ಇಲ್ಲಿ ಕೆಲಸಗಳು ನಡೆಯೋದಕ್ಕೆ ಸಾಕಷ್ಟು ಪ್ರಯತ್ನ ಅವ್ರುಗಳು ಮಾಡಿದ್ದಾರೆ ಅನ್ನೋದು ಸಹ ನನಗೆ ಸ್ಥಳೀಯರಿಂದ ತಿಳಿದು ಬಂತು. ಖುಷಿ ಆಯಿತು. ರಾಜಕೀಯ ವ್ಯಕ್ತಿಗಳು ಈ ರೀತಿ ರೈತರಿಗೆ ಉಪಯೋಗವಾಗುವಂತಹ ಒಳ್ಳೆ ಕೆಲಸ ಮಾಡಿದ್ರೆ ನಾಡಿಗೂ ಒಳ್ಳೆಯದು, ದೇಶಕ್ಕೂ ಒಳ್ಳೆಯದು, ರೈತರಿಗೆ ಒಳ್ಳೆಯದು. ರೈತರು ಚೆನ್ನಾಗಿದ್ರೆ ನಾಡು ಸಹ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇಲ್ಲಿ ಒಂದು ಪುಟ್ಟದಾದಂತಹ ಏನೋ ದೇಗುಲ ಇದೆ. ಹಳೆಯ ಕಾಲದ ದೇಗುಲ ಇತ್ತು ಅನಿಸುತ್ತೆ. ಅದನ್ನೆಲ್ಲ ತೆಗೆದುಬಿಟ್ಟು ಈ ರೀತಿ ಸೆಡ್ ಹಾಕಿದ್ದಾರೆ. ಒಂದಿಷ್ಟು ವೀರಗಲ್ಲುಗಳನ್ನು ನಾವು ನೋಡ್ಬೋದು. ಇವುಗಳನ್ನು ವೀರಗಲ್ಲು ಅಂತ ಕರಿತೀವಿ. ಆ ಕಡೆ ಒಂದು ಆಂಜನೇಯಂದಿದೆ. ಇದೆಲ್ಲ ಮೂರು ಏನಿದೆ ಇದು ವೀರಗಲ್ಲಿದೆ. ಹಿಂದೆ ಹಿಸ್ಟಾರಿಕಲ್ ಟೆಂಪಲ್ ಇತ್ತು ಅನಿಸುತ್ತೆ ಇಲ್ಲಿ ಅನ್ನೋದಕ್ಕೆ ಒಂದು ಪುರಾವೆಯಾಗಿ ಈ ರೀತಿ ನಿಲ್ಲಿಸಿದ್ದಾರೆ. ಮೇ ಬಿ ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ಆದಮೇಲೆ ಇದಕ್ಕೊಂದು ನೀಟಾಗಿ ಏನಾದ್ರು ವ್ಯವಸ್ಥೆ ಮಾಡ್ತಾರ ನೋಡಬೇಕು. ಆ ಕಡೆ ಭಾಗದಲ್ಲಿ ಪಾರ್ಕ್ ಇದೆ ನೋಡಿ. ಹೊರಭಾಗದಲ್ಲಿ ಈ ರೀತಿ ಅಡಿಕೆ ತೋಟ ಇದೆ, ರೈತರಿಗೆ ಸಂಬಂಧಪಟ್ಟಿರೋದು. ನೋಡೋದಕ್ಕೆ ಈ ರೀತಿ ಚೆನ್ನಾಗಿ ಕಾಣ್ತಾ ಇದೆ ಗ್ರೀನರಿಯಾಗಿ. 5 ರಿಂದ 6 ವರ್ಷದ್ದು ಇರ್ಬೋದು ಅಷ್ಟೇ ಅದು ಅಡಿಕೆ ಸಸಿಗಳು. ಈ ರೀತಿ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಖುಷಿ ಆಯಿತು ನನಗಂತೂ ಈ ಡ್ಯಾಮನ್ನು ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ದಯವಿಟ್ಟು ತ್ರಿವೇಣಿ ಬ್ಲಾಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ಒಳ್ಳೆ ವಿಡಿಯೋನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್.